ಕ್ಷೇತ್ರದ ಕಾಳಗ ಇಂದು ರಾಮಾಯಣದ ರಾಮ ರಾವಣರಲ್ಲಿ ನಡೆಯಿತು ಹೆಣ್ಣಿನ ಕಾಳಗ. ಆದರೆ ಇಂದು ಈ ಕಲಿಯುಗದಲ್ಲಿ ನನ್ನಿಂದ ನಡೆಯಲಿದೆ ಹೆಣ್ಣು ಮಣ್ಣಿನೊಂದಿಗೆ ಅಧಿಕಾರದ ಕಾಳಗ. ಬಲರಾಮ, ಈ ಸಿದ್ದನಗೌಡನ ಹೆಸರು ಕೇಳಿದರೆ ಇಡೀ ಊರಿಗೂರೇ ಗಡಗಡಲೆ ನಡಗುತ್ತಿರುವಾಗ ಯಾಕಶ್ಚಿತ ನೀನೊಬ್ಬ ಈ ಊರ ವಾಲೆ ಕಾರಣ ಮಗ ನನಗೆದುರಾಗಿ ಬದುಕುತ್ತಿದ್ದಿ ಎಂದರೆ ನಾ ನಿಮ್ಮ ವಂಶವನ್ನೇ ನಿರ್ವಂಶ ಮಾಡದೆ ಇರುವುದಿಲ್ಲ. ಬೇರಿಲ್ಲದ ಮರದಂತೆ, ನೀರಿಲ್ಲದ ಕೆರೆಯಂತೆ, ತಾಯಿ ಸತ್ತ ಕರುವಿನಂತೆ ನಿಮ್ಮನ್ನು ವಿರಹ ವೇದನೆಗೆ ತಳ್ಳಿದ್ದರೆ ನನ್ನ ಹೆಸರು ಈ ಊರ ದಿಟ್ಟ ಪೊಲೀಸ್ ಪಾಟೀಲ್ ಸಿದ್ದನಗೌಡನೇ ಅಲ್ಲ. ಹೊನ್ನಶೆಟ್ಟಿ, ಹೊನ್ನಶೆಟ್ಟಿ, ಯಜ್ಞೆ ಬಿದ್ನೆ ಅಂತ ಬಂದು ನಿಂತನ್ರಿ ನಿಮ್ಮ ಮುಂದೆ ಗಟ್ಟಿಯಾಗಿ. ನನ್ನ ಮನೆಗೆ ಬರಲಿಕ್ಕೆ ಹೇಳಿ ಕಳಿಸಿದ ಆ ರಾಮಲಿಂಗ ಇನ್ನು ಯಾಕೆ ಬರಲಿಲ್ಲ? ನಿಮ್ಮ ಮನೆ ಅಂದ ಮ್ಯಾಲ ಸ್ವಲ್ಪ ಅಂಜ್ಕೊಂತ ನಿಧಾನಾಗಿ ಬರಕತ್ತಿರ್ಬೇಕ್ರಿ ಗೌಡ್ರ. ಅದೇ ಅದೇ ಈ ಗೌಡನ ಸ್ಪೆಷಾಲಿಟಿ. ಕರಿಯಾ, ಲೇ ಕರಿಯಾ, ಅದೇನೆಂದು ಬೇಗ ಹೇಳಿ ಗೌಡ್ರಿ. ಆ ಮದವೇರಿದ ಮನೆತನದ ರಾಮ ಇನ್ನು ಏಕೆ ಬರಲಿಲ್ಲ? ಅವನಿಗೂ ಆನೆ ತರದ ಮದ ತುಂಬಿರಬೇಕು ಗೌಡ್ರಿ. ಅದಕ್ಕೆ ನಾವೀಗ ಅಂಕುಶವನ್ನು ತಯಾರಿಸಲೇಬೇಕು. ಅಂದಾಗ ನಿಮ್ಮ ದರ್ಪಕ್ಕೊಂದು ಬೆಲೆ. ನಂತರ ಹೇಳುವುದು ನಿಮ್ಮ ರೌಡಿಯಾಲೆ. ಅಂದ್ರ ಲೋಳೆತ್ತ ಬೆದರ್ದಂಗ ಅಂತಲೇ ಹಂಗಲೆ ನೀನ. ನಮಸ್ಕಾರ ಮಾಡುತ್ತೇನೆ ಸಿದ್ದನಗೌಡರಿಗೆ. ಬೆಂಕಿ ಹಾಕು ಈ ನಮಸ್ಕಾರಕ್ಕೆ. ಈ ಗೌಡ ಬರೆಯಲಿಕ್ಕೆ ಹೇಳಿ ಕಳಿಸಿದ್ದಾನಂದ್ರೆ ಬೇಗನೆ ಬಂದು ಭೇಟಿಯಾಗಬಾರ್ದಂದ್ರೆ ಎಷ್ಟಲೇ ಸೊಕ್ಕು ನಿನಗ. ಆ ಸೊಕ್ಕು ಒಳ್ಳೇದಲ್ಲಲಿ ತಮ್ಮ. ಬೆಕ್ಕಿನ ಗತೆ ಕಣ್ಣು ಮುಚ್ಚಿ ಹಾಲು ಕುಡಿಬೇಡ. ಸುಮ್ನ ನಮ್ಮ ಗೌಡ್ರು ಕೂಡ ಒಂದ ಚೆಡ್ಡೆಕ ಕಾಲು ಇಳಿಸ್ಕೊಂಡು ಚಲೋ ತಂಗ ನಡ್ಕೊಂಡು ಹೋಗೋದು ಕಲೀಲಿ. ಇಲ್ಲ ಹೋದ್ರೆ ರೆಡಿಯಾಗಿ ನಿಂತಿರುತ್ತದೆ ಈ ನಮ್ಮ ಗೌಡರ ಜೇಡರ ಬಲೆ. ಈಗಲಾದರೂ ಬಂದಿದ್ದೇವಲ್ಲ ಅದೇನೆಂದು ಹೇಳಿ ಗೌಡ್ರಿ. ಹಿಂದಾದದ್ದನ್ನೆಲ್ಲ ಮರೆತು ನಿಮ್ಮ ಜೊತೆ ಸ್ನೇಹ ಸಂಬಂಧವನ್ನು ಬೆಳೆಸಬೇಕೆಂದರೆ ಆ ನಿನ್ನ ತಮ್ಮ ಬಲರಾಮ ನಮ್ಮ ಜೊತೆ ಕಾಲು ಕೆದರ ಜಗಳಕ್ಕೆ ಬರುತ್ತಿದ್ದಾನೆ. ಇದಕ್ಕೆ ನಿಮ್ಮ ಅಭಿಪ್ರಾಯವೇನೆಂದು ಕರೆಸಿರುವೆ. ಇದರಲ್ಲಿ ಅಭಿಪ್ರಾಯವೇನು ಬಂತ ಗೌಡರೇ? ನಾವೆಲ್ಲರೂ ಒಂದೇ ಊರಿನವರು, ಒಂದೇ ಕುಟುಂಬದ ತರ ಬದುಕಿ ಬಾಳೋಣ. ನಮ್ಮ ತಮ್ಮನ ಮಾತನ್ನು ಹಚ್ಚಿಕೊಳ್ಳಬೇಡಿ. ಅವನಿಗೆ ನಾನು ಬುದ್ಧಿ ಹೇಳುತ್ತೇನೆ ಗೌಡರೇ. ಹೇಳಿಕೊಳ್ಳದೆ ಹೋದರೆ ಮುಂದೊಂದು ದಿನ ನೀನು ಹೇಳುತ್ತೇನೆಂದರೂ ಅದಕ್ಕೆ ಅವಕಾಶವಿರಲಿಲ್ಲ. ಹಾಗೆ ಮಾಡಿಬಿಟ್ಟು ಅವನ್ನ
ಏ ಕರಿಯ ಸಮರವಾದ ನಡೆದು ಗೌಡರ ಬಲರಾಮನ ಮಧ್ಯೆ ಇವರು ಏನು ಬೇಕಾದ್ರೆ ಹೇಳಿ, ಇದರಲ್ಲಿ ನೀನು ಭಾಗವಹಿಸಬೇಡ ಅಷ್ಟೇ. ಹನುಮಂತನಂತೆ ನಾವು ಭಾಗವಹಿಸ್ಲಿಕ್ಕ ಆ ಲಂಕಾ ರಾವಣ ಅಶ್ವಕುನ ಸುಡ್ತೇನಲ್ಲಿ ತಮ್ಮ. ನೀವಿದ್ರ ಭಾಗವಹಿಸಿದ್ರೆ ಕೆಡ್ತಾಯ್ತು ಎಣ್ಣ. ಅವರ ತಮ್ಮನಾದ ನಿನ್ನದು ಇದೇ ವಾದವೇ? ಹೌದಿಲ್ಲ ಕರಿಯ, ನಾವಿಬ್ಬರು ಒಂದೇ ರಕ್ತ ಹಂಚಿಕೊಂಡು ಬಂದವರ. ಕರಿಯ, ನಾವು ಇಲ್ಲಿಗೆ ಬಂದಿದ್ದು ನಿನ್ನ ವಾದ ವಿವಾದ ಕೇಳಲಿಕ್ಕಲ್ಲ, ಈ ಗೌಡರ ಹೇಳಿಕೆಯನ್ನು ಕೇಳಲು ಬಂದಿರುವೆ. ನೀನಷ್ಟು ಸುಮ್ಮನೆ ನಿಂತುಕೋ. ಹೌದಲೇ ಕರಿಯ, ಈ ರಾಮಲಿಂಗ ನನಗೆ ಬಹಳ ಬೇಕಾದ ಮನುಷ್ಯ. ನೀನಷ್ಟು ಈ ವಿಷಯದಲ್ಲಿ ಸುಮ್ಮನಿರುವುದು ಒಳ್ಳೆಯದು. ಕಾಗಿ ಖಾ ಖಾ ಅಂದ್ರ ಲೋಳೆತ್ತು ಬೆದರ್ದಂಗ ಹಂತಲಿ ಹಂಗಲೇ ನೀನು. ಹಾ ರಾಮಲಿಂಗ, ಮುಂದಿನ ವಾರದಲ್ಲಿ ನಡೆಯಲಿರುವ ನಮ್ಮ ಜಿಲ್ಲಾ ಸಹಕಾರಿ ಬ್ಯಾಂಕಿಗೆ ನಾನೇ ಅಭ್ಯರ್ಥಿಯಾಗಿ ನಿಂತಿದ್ದೇನೆ. ನಮ್ಮೆಲ್ಲ ಅಧ್ಯಕ್ಷರ ಮತ ನೀಡಲು ನಾನು ವಿನಂತಿಸಿಕೊಳ್ಳುತ್ತಿದ್ದರೆ ಆ ನಿನ್ನ ತಮ್ಮ ನನಗೆದುರಾಗಿ ಬರುತ್ತಿದ್ದಾನೆ. ಯಾಕೆ? ಅವನ ಮಾತನ್ನು ಹಚ್ಚಿಕೊಳ್ಳಬೇಡಿ ನೋಡ್ರಿ, ಅವನಿಗೆ ನಾನು ಬುದ್ಧಿ ಹೇಳುತ್ತೇನೆ. ನೀವು ಈ ಊರಿನ ನಾಯಕರಾಗಿ ಎಲ್ಲರನ್ನು ಸರಿಸಮ ನೋಡುವುದು ನಿಮ್ಮ ಧರ್ಮ. ಅದನ್ನು ಬಿಟ್ಟು ಸಣ್ಣ ಹುಡುಗರಿಗೆ ಮೀಸೆತ್ತಿರುವುದು ಸರಿಯಲ್ಲ. ಅದನ್ನು ನೀವು ಮೊದಲು ತಿಳಿದುಕೊಳ್ಳಿ. ರಾಮಲಿಂಗ, ಇವನಿಗೆ ತಲೆ ಮೇಲಿನ ಮಾಂಸವೇ ಆರಿಲ್ಲ. ಇವನು ನನಗೆ ಬುದ್ಧಿ ಹೇಳುವನೇ. ಗೌಡ್ರಿ, ಅವರಿಗೆ ಬುದ್ಧಿಗೇಡಿಗಳು ಅಂತಾರೆ. ಅವರಿಗೆಲ್ಲ ಬುದ್ಧಿ ನಾನು ಮನೆಗೆ ಹೋಗಿ ಎಲ್ಲ ಹೇಳ್ತೀನಿ ಗೌಡ್ರೆ. ಅಷ್ಟು ಮಾಡಿದರೆ ನಿಮಗೂ ಕ್ಷೇಮ, ನಮಗೂ ಕ್ಷೇಮ. ಆಯ್ತು ಗೌಡ್ರೆ, ನಾವಿಂದ ಬರುತ್ತೇವೆ. ಬಾ ತಮ್ಮ, ಹೋಗೋಣ. ಬರಬೇಕು ಬರಬೇಕು. ಹೋಗು ಹೋಗು ರಾಮಲಿಂಗ, ಹೋಗು. ನಿನಗೆಂತೂ ಅರ್ಥವಾಗುತ್ತಿದೆ ಈ ಸಿದ್ದನಗೌಡನ ಚಮತ್ಕಾರಿಕೆ. ಶಿಕ್ಷಕರಿಲ್ಲದ ಶಾಲೆ, ಕಟ್ಟಿಗೆ ಇಲ್ಲದ ಒಲೆ, ಹಾಲಿಲ್ಲದ ಮೊಲೆ, ಸಂಗೀತವಿಲ್ಲದ ಕಲೆ, ಇವು ಯಾವ ಹಸಿವನ್ನು ನಿಂಗಿಸಲಿಕ್ಕೆ ಸಾಧ್ಯವಿಲ್ಲವೋ ಅದರಂತೆ ನೀನು ನನಗೇನೆ ಹೇಳಿ ಹೋದರೆ ನನಗೆ ಅಂಟಿಕೊಂಡಿರುವ ಹಸಿ ದೃಶ್ಯಗಳು ಆರಲಿಕ್ಕೆ ಸಾಧ್ಯವೇ ಇಲ್ಲ. ಎಡೆ ತುಳಿದ ಹೋವಿನಂತೆ ನನಗೆ ಸಡ್ಡು ಹೊಡೆದು ನನ್ನ ನಡೆನುಡಿಗೆ ಅಡ್ಡ ಬರುತ್ತಿರುವ ಆ ನಿನ್ನ ತಮ್ಮಂದಿರನ್ನು ಸಂಬಂಧವಿಲ್ಲದ ಶವವನ್ನಾಗಿ ಮಾಡಿ ಈ ಊರಿನಾಗ ನನ್ನ ಹವ ಎಂಥದ್ದೆಂದು ನಾ ತೋರಿಸದೆ ಹೋದರೆ ನನ್ನ ಹೆಸರು ಸಿದ್ದನಗೌಡನೇ ಅಲ್ಲ. ಕರಿಯೋ ಸಾಧ್ಯವಿಲ್ಲ ಸಾವುಕಾರ, ಸಾಧ್ಯವಿಲ್ಲ. ನೀನೆಷ್ಟೇ ಮದದ ಮದ್ದಾನೆಯಾಗಿ ಕೂತಿಕೊಳ್ಳುತ್ತೇನೆಂದು ಶಪಥ ಮಾಡಿದರು ನಿನ್ನನ್ನು ಒದ್ದು ಬದುಕುವ ತಾಕತ್ತು ಈ ಬಲರಾಮನಿಗಿದೆ. ಲೇ ಹರಂಕೋರ ರಾಮಲಿಂಗನ ತಮ್ಮನೇ, ನನ್ನ ಅಪ್ಪಣೆ ಇಲ್ಲದೆ ನನ್ನ ಮನೆಗೆ ಬಂದು ನನಗೆ ಸೊಕ್ಕಿನಿಂದ ಮಾತನಾಡುತ್ತೇನೆ. ಲೇ ಬಡವ, ಈಗ ನಿನ್ನ ಸಾವು ಸಮೀಪಿಸಿದೆಂದು ತಿಳಿದುಕೋ. ಅಂತ ಸಾವನ್ನೇ ಬೆನ್ನಿಗೆ ಕಟ್ಟಿಕೊಂಡು ಬದುಕುತ್ತಿರುವ ಗಂಡುಗಲಿ ಬಲರಾಮ ನಾನಿದ್ದೇನೆ. ನಾನೇ ಗಂಡೆಂದು ಮೆರೆಯುವ ನಿನ್ನಂತ ಪುಂಡರನ್ನ ಎಂದು ಬದುಕಲು ಬಿಟ್ಟಿಲ್ಲ ಈ ಗೌರ ವಂಶದವರು. ಅದೇ ಈ ಗೌಡ್ರ ಮನೆತನಕ್ಕೊಂದು ಕಲೆ. ಅದಕ್ಕ ನಿಜ ಬೇಕಾದ್ರ ನಂದ ಸಾಕ್ಷಿ ತಗೊಳ್ರಿ ಗೌಡ್ರ.
ಒಂದು ವೇಳೆ ಇವರು ಬಿಟ್ಟರು ನಾವು ಬಿಟ್ಟಿಲ್ಲ, ಇವರ ಸ್ನೇಹಿತರು. ನಾನು ಯಾರು ಗೊತ್ತೇ? ಸಿಕ್ಕಂತೆ ಹಿಡಿ ಹಾಲು ಕುಡಿದು ಮೇರು ಪರ್ವತ ಬೆಳೆದಂತೆ ಬೆಳೆದು ನಿಂತ ಕೆರಳಿದ ಗಂಡು ಹುಲಿ ಕಣೋ ನಾನು. ಪುಂಡ ನಾನೆಂದು ನಮ್ಮ ತಂಟೆಗೆ ಬಂದರೆ ನಿಮ್ಮ ಪಾಲಿಗೆ ಕಾಲು ಕೆರಳಿದ ಹುಲಿಯಾಗಿ ನಿಂತ ಕಾಲಕ್ಕೆ ತಕ್ಕಂತೆ ನಿಮ್ಮೆಲ್ಲರನ್ನು ಕೊಂದು ಹಾಕಿ ನಿಮ್ಮ ರಕ್ತದಲ್ಲಿ ಪುಣ್ಯ ಸ್ನಾನ ಮಾಡದಿದ್ದರೆ ನಾನು ರಾಮಲಿಂಗನ ತಮ್ಮ ಬಲಶಾಲಿ ಬಲರಾಮನೇ ಅಲ್ಲ. ಬರುತ್ತೇನೆ ಗೌಡ. ಬಲಶಾಲಿ ಬಲರಾಮ. ಎಲ್ಲೋ ಸೊಕ್ಕಿನ ಕುನ್ನಿ, ನನಗೆ ಸವಲಾಗ್ತೀನಿಲೇ ಮಗನ. ನಿನ್ನನ್ನು ಇಲ್ಲಿಯವರೆಗೆ ರೆಕ್ಕೆ ಬಲಿತ ಹಕ್ಕಿಯಂತೆ ಹಾರಾಡಲು ಬಿಟ್ಟಿದ್ದು ನನ್ನದೇ ತಪ್ಪೋಯಿತು. ಹಾ ಕರಿಯ ಕಾಳಿಂಗ ನೆಲ್ಲಿ ಇಲ್ಲೇ ಮೇಲ್ಮಡಿಯಲ್ಲಿದ್ದಾರಲ್ಲ ಗೌಡ್ರಿ. ಇಷ್ಟೆಲ್ಲ ಕದನ ನಿನ್ನೆದುರಿಗೆ ನಡೆದರು ಅಲ್ಲೇ ಕುಳಿತಿರುವ ಎಲ್ಲೋ ಮೂರ್ಖ. अंदाज से गेम शुरू किया है। एक खेल शुरू किया के बाद उस सालों को सबको खत्म कर जाता है। ಸಿಟ್ಟಿನ ಕೈಯಲ್ಲಿ ಏಕೆ ಬುದ್ಧಿ ಕೊಡ್ತಿ ಓ ಸ್ನೇಹಿತ? ನನಗೆ ಅವಕಾಶ ಕೊಟ್ಟನು, ಅದು ನನ್ನ ಸಾಮರ್ಥ್ಯಕ್ಕೆ ಅವಕಾಶ ಕೊಟ್ಟಂತೆ. ಈಗ ನಾವು ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ಅವರನ್ನು ಯಾವ ರೀತಿ ಯಾವ ಗಳಿಗೆಯಲ್ಲಿ ಹೇಗೆ ಮಟ್ಟ ಹಾಕಬೇಕೆಂದು ಯೋಚಿಸಬೇಕು. ಹಾಗೆ ನಾವೇ ಹುಲಿಯೆಂದು ಆರ್ಭಟಿಸಿ ಹೋದರೆ ಅದೆಂದಿಗೂ ಹುಲಿಯಾಗಲು ಸಾಧ್ಯವಿಲ್ಲ. ಈ ಕಾಳಿಂಗ ಒಂದು ಸಲ ಯೋಚನೆ ಮಾಡಿ ಹೆಡೆ ಎತ್ತಿದರೆ ಸಾಕು, ಹತ್ತಾರು ವೀರರನ್ನು ಒಂದೇ ಸಲಕ್ಕೆ ಕಚ್ಚಿ ಕೊಂದು ಬಿಡುತ್ತಾರೆ. ಅಂದಾಗ ಗೊತ್ತಾಗುತ್ತದೆ ಇವನ ವಿಷಜ್ವಾಲೆ ಎಷ್ಟಿದೆ ಎಂದು ಇಲ್ಲಿ ಕುಳಿತಿರುವ ಎಲ್ಲರಿಗೂ. ಓಹೋ, ನೀನು ಹೀಗಿದ್ದೀಯ ಅಂತ ಮೊದಲೇ ನನಗೆ ಏಕೆ ತಿಳಿಸಲಿಲ್ಲ? ಭೂಮ್ಯಾಗ ಬೆಳೆಯ ಬಂದೂಕ್ನ್ಯಾಗ ಬುಲೆಟ್ ಐತೆ. ಈ ಕಾಳಿಂಗನ ಮೈಯಾಗ ಜಬರ್ದಸ್ತ್ ಬಗುರ್ ಐತಿ ಗೌಡ. ಬೊಗಳುವನ್ನ ಈ ಕಚ್ಚುವುದಿಲ್ಲ, ಕಚ್ಚುವನ ಈ ಬೊಗಳುವುದಿಲ್ಲ. ಸಂತೋಷ ಕಾಳಿಂಗ, ಸಂತೋಷ. ನಿನ್ನ ಮಾತಿನಲ್ಲಿ ಬಹಳಷ್ಟು ಅರ್ಥವಿದೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ನಂದಿ ಹಾಗೆ ನಾವು 4 ಮಂದಿ ಒಟ್ಟಾಗಿರಬೇಕು. ಅಂದಾಗ ಈ ಸೃಷ್ಟಿ ನಮ್ಮ ಮುಷ್ಟಿಯಲ್ಲಿರುತ್ತೆ ಗೌಡ್ರೆ. ಆಗ ನೀವ ಇಂದ್ರ ನಾವ ದೇವತೆಗಳು ರೀ, ಏನಂತೀರಿ ಇದಕ್ಕ? ವೆರಿ ವೆರಿ ಗುಡ್ ಬಾಯ್. ಬನ್ನಿ ಎಲ್ಲರೂ ಒಳಗೆ ಹೋಗಿ ಮಜಾ ಉಡಾಯಿಸೋಣ.